ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಭಾರತದ 3 ರಾಜ್ಯಗಳಲ್ಲಿ ಹೊಸ ಚಿನ್ನದ ಗಣಿಗಳು ಪತ್ತೆಯಾಗಿದೆಯಂತೆ. ಹಾಗಾದ್ರೆ ಎಲ್ಲಿ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ, ಇದರಿಂದ ನಮ್ಗೇನ್ ಲಾಭ? ಭಾರತಕ್ಕೆ ಇರುವ ಬಂಗಾರದ ದಾಹ ತೀರತ್ತಾ ಅಥವಾ ಚಿನ್ನದ ರೇಟ್ ಏನಾದ್ರೂ ಕಡಿಮೆ ಆಗತ್ತಾ? ಈ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಿನ್ನದ ಬೆಲೆ ಕಳೆದ 1 ವರ್ಷದಿಂದ ಗಗನಕ್ಕೆ ಏರ್ತಲೇ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಚಿನ್ನಕ್ಕೆ ಬೇಡಿಕೆ ತುಂಬಾನೇ ಹೆಚ್ಚಿದೆ. ಆದ್ರೆ ಇದೀಗ ಇದಕ್ಕೆ ಒಂದ್ ಸಿಹಿ ಸುದ್ದಿ ಬಂದಿದೆ. 2025ರಲ್ಲಿ ಒಡಿಶಾ, ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೊಸ ಚಿನ್ನದ ಗಣಿಗಳು ಪತ್ತೆಯಾಗಿವೆ. SBI ರಿಸರ್ಚ್ ನ ಒಂದು ವರದಿಯಲ್ಲಿ ಇದನ್ನ ಹೇಳಿದ್ದಾರೆ. ಮೊದಲು ಒಡಿಶಾದ ಕಥೆಯಿಂದ ಶುರು ಮಾಡೋಣ. ದೇವ್ಗಢ್, ಕೇಂದೂಜರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ ಭೂಮಿಯಡಿ ಸುಮಾರು 1685 ಕೆಜಿ ಚಿನ್ನದ ನಿಕ್ಷೇಪಗಳು ಕಂಡು ಬಂದಿವೆ. ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಂದ ಪತ್ತೆ ಮಾಡಿದ್ದು, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಗಣಿಗಳು ಇರಬಹುದು, ಅದನ್ನ ಇನ್ನು ತಿಳಿತಾ ಇದ್ದಾರೆ. ಇದು ಒಡಿಶಾಕ್ಕೆ ಒಂದು ದೊಡ್ಡ ಬೂಸ್ಟ್ ಆಗುತ್ತೆ, ಯಾಕಂದ್ರೆ ಈ ರಾಜ್ಯ ಬಹಳ ಮಿನರಲ್ ಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಬಿಗ್ ಸರ್ಪ್ರೈಸ್ ಇದೆ. ಅಲ್ಲಿನ ಮಹಂಗವಾಮ್ ಕೋಲಾರಿ ಪ್ರದೇಶದಲ್ಲಿ ಲಕ್ಷಾಂತರ ಟನ್ಗಳಷ್ಟು ಚಿನ್ನದ ಅದಿರು ಸಿಕ್ಕಿದೆ. ಇದು GSI ಅವರ ಸರ್ವೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ್ದು ಎಂದು ಅಂದಾಜಿಸಲಾಗಿದೆ. ಇದರಿಂದ ಆ ಜಿಲ್ಲೆಯಲ್ಲಿ ಚಿನ್ನದ ಗಣಿಗಾರಿಕೆ ಶುರು ಮಾಡೋಕೆ ಚಾನ್ಸ್ ಇದೆ ಮತ್ತು ಇದು ದೇಶದ ಆರ್ಥಿಕತೆಗೂ ಒಳ್ಳೆಯದಾಗುತ್ತೆ. ಇನ್ನು ಮೂರನೇದು, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲೂ ಚಿನ್ನದ ಗಣಿ ಇದೆ. ಇದು ಭಾರತದ ಮೊದಲ ದೊಡ್ಡ ಖಾಸಗಿ ಗೋಲ್ಡ್ ಮೈನ್ ಅಂತಾನೆ ಅಂತಾರೆ. ವರ್ಷಕ್ಕೆ ಇಲ್ಲಿ 750 ಕೆಜಿ ಚಿನ್ನ ಉತ್ಪಾದಿಸಬಹುದು. ಇದು ಖಾಸಗಿ ಕಂಪನಿಗಳಿಗೆ ಒಪ್ಪಂದ ಮಾಡಿಕೊಟ್ಟಿದ್ದು, ಇದರಿಂದ ಉದ್ಯೋಗಗಳ ಸೃಷ್ಟಿ ಕೂಡ ಆಗತ್ತೆ. ಈಗ ಜಾಗತಿಕ ಮಟ್ಟದಲ್ಲಿ ನೋಡೋಣ. ವಿಶ್ವದಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ಚೀನಾ ಮತ್ತು ಭಾರತ ಟಾಪ್ 2 ಅಲ್ಲಿದೆ. ಚೀನಾ ವರ್ಷಕ್ಕೆ 815 ಟನ್ ಚಿನ್ನಕ್ಕೆ ಬೇಡಿಕೆ ಹೊಂದಿದ್ದು, ನಾವು 800 ಟನ್ಗಳ ಹತ್ತತ್ರ ಇದ್ದೀವಿ. ಒಟ್ಟು ಗ್ಲೋಬಲ್ ಮಾರಾಟದಲ್ಲಿ 50% ಗಿಂತ ಹೆಚ್ಚು ಚಿನ್ನ ಈ ಎರಡು ದೇಶಗಳಿಗೆ ಸರಿ ಬರುತ್ತೆ. ಆದ್ರೆ ನಾವು ದೇಶದೊಳಗೆ ಚಿನ್ನ ಉತ್ಪಾದಿಸೋದು ಬಹಳ ಕಡಿಮೆ, ಕೇವಲ 1-2 ಟನ್ ಮಾತ್ರ ಅಷ್ಟೇ ಇರುತ್ತೆ. ಆದ್ರಿಂದ ಬೇಡಿಕೆಯು 86% ಆಮದಿನಿಂದ ಬರುತ್ತೆ. ಇದರಿಂದ ಕರೆಂಟ್ ಅಕೌಂಟ್ಗೆ ಒತ್ತಡ ಬರುತ್ತೆ. ಸದ್ಯ ಈಗ ಭಾರತದಲ್ಲಿ ಸಿಕ್ಕಿರುವಂತ ಈ ಹೊಸ ಗಣಿಗಳು ನಮ್ಮ ಚಿನ್ನದ ದಾಹವನ್ನ ಸಂಪೂರ್ಣವಾಗಿ ತಣಿಸೋದಿಲ್ಲ ಅಂತ ಹೇಳ್ಬಹುದು, ಯಾಕಂದ್ರೆ ಬೇಡಿಕೆ ತುಂಬಾ ದೊಡ್ಡದು. ಆದ್ರೆ ಆಮದನ್ನ ಸ್ವಲ್ಪ ಕಡಿಮೆ ಮಾಡಲು, ದೇಶದ ಆರ್ಥಿಕತೆಗೆ ಸಹಾಯ ಮಾಡಲು ಇದು ಒಂದು ಚಿಕ್ಕ ಹೆಜ್ಜೆ ಅಂತ ಹೇಳ್ಬಹುದು. ಇನ್ನೊಂದು ವರ್ಷದಲ್ಲಿ ಇನ್ನು ಹೆಚ್ಚು ವಿವರಗಳು ಬರಬಹುದು, ಇನ್ನು ಹೆಚ್ಚು ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಬಹುದು. ಒಟ್ನಲ್ಲಿ ಚಿನ್ನದ ಗಣಿಗಳು ಎಷ್ಟು ಸಿಗುತ್ತೆ ಅನ್ನೋದಕ್ಕಿಂತ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದೇ ಮುಖ್ಯವಾಗಿದೆ. ಚಿನ್ನ ಸ್ವಲ್ಪನಾದ್ರೂ ಕಡಿಮೆ ಆದ್ರೆ ಸಾಕಪ್ಪ ಅಂತ ಜನ ಕಾಯ್ತಾ ಇದ್ದಾರೆ. ತಜ್ಞರು ಕೂಡ ಬಂಗಾರದ ಬೆಲೆ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗೋ ಈ ಗಣಿಗಳಾದ್ರೂ ಬಂಗಾರದ ಬೆಲೆ ಕಡಿಮೆ ಆಗೋಕೆ ಸಹಾಯ ಮಾಡಿದ್ರೆ ಒಳ್ಳೆದೆ. ನೀವೇನಂತೀರಾ? ಕಮೆಂಟ್ ಮಾಡಿ.